ವೆಲ್ಕಮ್ ಬ್ಯಾಕ್. BWSSBಯ ನಿರ್ಲಕ್ಷ್ಯ ಎಂತದ್ದು ಅಂತಂದ್ರೆ 13 ವರ್ಷದ ಬಾಲಕ ಪ್ರೀತಮ್ ಮೊನ್ನೆ ಮ್ಯಾನ್ ಹೋಲ್ಗೆ ಬಿದ್ದು ಮೃತಪಟ್ಟ. ಆ ನಂತರದಲ್ಲಾದ್ರೂ BWSSB ಜಲಮಂಡಳಿ ಎಚ್ಚೆತ್ಕೊಳ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಇನ್ನೆಷ್ಟು ಬಲಿ ಬೇಕು, ಇನ್ನೆಷ್ಟು ಬಲಿಗಾಗಿ ಕಾಯ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಆ ಕಗಲಿಪುರದಲ್ಲಿ ಘಟನೆ ನಡೀತಲ್ವಾ, ಆ ಘಟನೆ ನಡೆದ ಒಂದು ಅನತಿ ದೂರದಲ್ಲಿ ಅಲ್ಲೇ ಒಂದು ಪಕ್ಕದಲ್ಲೇ ಮತ್ತೆ ಒಂದಷ್ಟು ಅವಾಂತರಗಳಿಗೆ ಕಾರಣವಾಗುವಂತ ಸಮಸ್ಯೆಗಳಿದೆ. ಆ ಘಟನೆ ನಡೆದ ಕೂಗಳತೆ ದೂರದಲ್ಲೇ 3 ಡೇಂಜರ್ ಸಂಪ್ಗಳಿದೆ. ಏನಾದ್ರೂ ಅನಾಹುತ ನಡೀತು ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಈಗ ಈ ಕಗ್ಲಿಪುರದಲ್ಲಿ ನಡೆದಿರುವಂತಹ ಘಟನೆ, ಪ್ರೀತಮ್ ಮೃತಪಟ್ಟ ಆಗ BWSSB ನಮ್ಮ ತಪ್ಪಲ್ಲ ಅಂತ ಹೇಳ್ತಾ ಇದೆ, ಜೊತೆಗೆ ತನಿಖೆಗೆ ಆದೇಶವನ್ನ ಕೂಡ ಮಾಡಿದೆ. ಇದೇ ರೀತಿ ಮತ್ತೊಮ್ಮೆ ನಡೆದಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ತನಿಖೆಗಳು, ಮತ್ತೊಂದಷ್ಟು ಆರೋಪ ಪ್ರತ್ಯಾರೋಪಗಳು ಇದಿಷ್ಟೇ ನಡೆಯೋದ? ಹಾಗಾದ್ರೆ ಅದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿನೇ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಇದೆಲ್ಲವೂ ಕೂಡ BWSSB ಕಾಮಗಾರಿಯನ್ನ ಕಾಮಗಾರಿಯನ್ನ ಮಾಡಿದ ನಂತರದಲ್ಲಿ ಹಲವಾರು ತಿಂಗಳುಗಳಿಂದ, ಹಲವಾರು ವರ್ಷಗಳಿಂದ ಇದೇ ರೀತಿಯಾಗಿ ಓಪನ್ ಇದೆ. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ, ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗೋದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳಿಂದ 2 ಮೃತಪಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ ಪ್ರೀತಮ್ ಮೃತಪಟ್ಟಿದ್ದಾನೆ. ಆದರೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿಮ್ಗಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಇಡೀ ಒಂದು ಜಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಬರಲು ಯಾವುದೇ ರೀತಿ ಅವರಿಗೆ ಬೇಕಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರು ಇರುತ್ತೆ. ಇಂತಹ ಜಾಗದಲ್ಲಿ ಇಷ್ಟೊಂದು ಓಪನ್ ಇಟ್ಟು ನಿರ್ಲಕ್ಷ್ಯ ತೋರ್ತಾ ಇದೆ. ಬಟ್ ಜಲಮಂಡಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಪ್ರೀತಮ್ ಪ್ರಕರಣ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರೋ ಇದನ್ನು ತೆಗೆದುಕೊಂಡು ಹೋಗಿದ್ದು ನಮ್ಮ ನಿರ್ಲಕ್ಷ್ಯ ಇಲ್ಲ ಅನ್ನೋದನ್ನು ಅಂತಿದ್ರು. ಹಾಗಾದ್ರೆ ಇದೇನಿದೆ ಅನ್ನೋ ಪ್ರಶ್ನೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಜಲಮಂಡಳಿ ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಎಲ್ಲಂದ್ರಲ್ಲೂ ಕೂಡ ಓಪನ್ ಇಟ್ಟು ಎಲ್ಲೋ ಒಂದು ಕಡೆ ಅನಾಹುತಕ್ಕೆ ಇವರೇ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕಗ್ಲಿಪುರದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. BWSSBಯ ನಿರ್ಲಕ್ಷ್ಯ ಎಂತದ್ದು ಅಂತಂದ್ರೆ 13 ವರ್ಷದ ಬಾಲಕ ಪ್ರೀತಮ್ ಮೊನ್ನೆ ಮ್ಯಾನ್ ಹೋಲ್ಗೆ ಬಿದ್ದು ಮೃತಪಟ್ಟ. ಆ ನಂತರದಲ್ಲಾದ್ರೂ BWSSB ಜಲಮಂಡಳಿ ಎಚ್ಚೆತ್ಕೊಳ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಇನ್ನೆಷ್ಟು ಬಲಿ ಬೇಕು, ಇನ್ನೆಷ್ಟು ಬಲಿಗಾಗಿ ಕಾಯ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಆ ಕಗಲಿಪುರದಲ್ಲಿ ಘಟನೆ ನಡೀತಲ್ವಾ, ಆ ಘಟನೆ ನಡೆದ ಒಂದು ಅನತಿ ದೂರದಲ್ಲಿ ಅಲ್ಲೇ ಒಂದು ಪಕ್ಕದಲ್ಲೇ ಮತ್ತೆ ಒಂದಷ್ಟು ಅವಾಂತರಗಳಿಗೆ ಕಾರಣವಾಗುವಂತ ಸಮಸ್ಯೆಗಳಿದೆ. ಆ ಘಟನೆ ನಡೆದ ಕೂಗಳತೆ ದೂರದಲ್ಲೇ 3 ಡೇಂಜರ್ ಸಂಪ್ಗಳಿದೆ. ಏನಾದ್ರೂ ಅನಾಹುತ ನಡೀತು ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಈಗ ಈ ಕಗ್ಲಿಪುರದಲ್ಲಿ ನಡೆದಿರುವಂತಹ ಘಟನೆ, ಪ್ರೀತಮ್ ಮೃತಪಟ್ಟ ಆಗ BWSSB ನಮ್ಮ ತಪ್ಪಲ್ಲ ಅಂತ ಹೇಳ್ತಾ ಇದೆ, ಜೊತೆಗೆ ತನಿಖೆಗೆ ಆದೇಶವನ್ನ ಕೂಡ ಮಾಡಿದೆ. ಇದೇ ರೀತಿ ಮತ್ತೊಮ್ಮೆ ನಡೆದಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ತನಿಖೆಗಳು, ಮತ್ತೊಂದಷ್ಟು ಆರೋಪ ಪ್ರತ್ಯಾರೋಪಗಳು ಇದಿಷ್ಟೇ ನಡೆಯೋದ? ಹಾಗಾದ್ರೆ ಅದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿನೇ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಇದೆಲ್ಲವೂ ಕೂಡ BWSSB ಕಾಮಗಾರಿಯನ್ನ ಕಾಮಗಾರಿಯನ್ನ ಮಾಡಿದ ನಂತರದಲ್ಲಿ ಹಲವಾರು ತಿಂಗಳುಗಳಿಂದ, ಹಲವಾರು ವರ್ಷಗಳಿಂದ ಇದೇ ರೀತಿಯಾಗಿ ಓಪನ್ ಇದೆ. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ, ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗೋದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂಥದ್ದು. ಈಗಾಗಲೇ
ವರ್ಷಗಳಿಂದ ಇಬ್ಬರು ಮೃತಪಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ ಪ್ರೀತಮ್ ಮೃತಪಟ್ಟಿದ್ದಾನೆ. ಆದರೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿಮ್ಗಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಈ ಒಂದು ಜಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಬರಲು ಯಾವುದೇ ರೀತಿ ಅವರಿಗೆ ಬೇಕಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರು ಇರುತ್ತೆ. ಇಂತಹ ಜಾಗದಲ್ಲಿ ಇಷ್ಟೊಂದು ಓಪನ್ ಇಟ್ಟು ನಿರ್ಲಕ್ಷ್ಯ ತೋರ್ತಾ ಇದೆ. ಬಟ್ ಜಲಮಂಡಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೀತಮ್ ಪ್ರಕರಣ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಇದನ್ನು ತೆಗೆದುಕೊಂಡು ಹೋಗಿದ್ದು ನಮ್ಮ ನಿರ್ಲಕ್ಷ್ಯ ಇಲ್ಲ ಅನ್ನೋದನ್ನು ಅಂತಿದ್ರು. ಹಾಗಾದ್ರೆ ಇದೇನಿದು ಅನ್ನೋ ಪ್ರಶ್ನೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಜಲಮಂಡಳಿ ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಎಲ್ಲಂದ್ರಲ್ಲೂ ಕೂಡ ಓಪನ್ ಇಟ್ಟು ಎಲ್ಲೋ ಒಂದು ಕಡೆ ಅನಾಹುತಕ್ಕೆ ಇವರೇ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕಗ್ಗಲಿಪುರದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. BWSSBಯ ನಿರ್ಲಕ್ಷ್ಯ ಎಂತದ್ದು ಅಂತಂದ್ರೆ 13 ವರ್ಷದ ಬಾಲಕ ಪ್ರೀತಮ್ ಮೊನ್ನೆ ಮ್ಯಾನ್ ಹೋಲ್ಗೆ ಬಿದ್ದು ಮೃತಪಟ್ಟ. ಆ ನಂತರದಲ್ಲಾದ್ರೂ BWSSB ಜಲಮಂಡಳಿ ಎಚ್ಚೆತ್ಕೊಳ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಇನ್ನೆಷ್ಟು ಬಲಿ ಬೇಕು, ಇನ್ನೆಷ್ಟು ಬಲಿಗಾಗಿ ಕಾಯ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಆ ಕಗ್ಗಲಿಪುರದಲ್ಲಿ ಘಟನೆ ನಡೀತಲ್ವಾ, ಆ ಘಟನೆ ನಡೆದ ಒಂದು ಅನತಿ ದೂರದಲ್ಲಿ ಅಲ್ಲೇ ಒಂದು ಪಕ್ಕದಲ್ಲೇ ಮತ್ತೆ ಒಂದಷ್ಟು ಅವಾಂತರಗಳಿಗೆ ಕಾರಣವಾಗುವಂತ ಸಮಸ್ಯೆಗಳಿದೆ. ಆ ಘಟನೆ ನಡೆದ ಕೂಗಳತೆ ದೂರದಲ್ಲೇ 3 ಡೇಂಜರ್ ಸಂಪ್ಗಳಿದೆ. ಏನಾದ್ರೂ ಅನಾಹುತ ನಡೀತು ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಈಗ ಈ ಕಗ್ಲಿಪುರದಲ್ಲಿ ನಡೆದಿರುವಂತಹ ಘಟನೆ, ಪ್ರೀತಮ್ ಮೃತಪಟ್ಟ ಆಗ BWSSB ನಮ್ಮ ತಪ್ಪಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ತನಿಖೆಗೆ ಆದೇಶವನ್ನ ಕೂಡ ಮಾಡಿದೆ. ಇದೇ ರೀತಿ ಮತ್ತೊಮ್ಮೆ ನಡೆದಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ತನಿಖೆಗಳು, ಮತ್ತೊಂದಷ್ಟು ಆರೋಪ ಪ್ರತ್ಯಾರೋಪಗಳು ಇದಿಷ್ಟೇ ನಡೆಯೋದ? ಹಾಗಾದ್ರೆ ಅದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿನೇ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಇದೆಲ್ಲವೂ ಕೂಡ BWSSB ಕಾಮಗಾರಿಯನ್ನ ಮಾಡಿದ ನಂತರದಲ್ಲಿ ಹಲವಾರು ತಿಂಗಳುಗಳಿಂದ, ಹಲವಾರು ವರ್ಷಗಳಿಂದ ಇದೇ ರೀತಿಯಾಗಿ ಓಪನ್ ಇದೆ. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗೋದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳಿಂದ ಇಬ್ಬರು ಮೃತಪಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ ಪ್ರೀತಮ್ ಮೃತಪಟ್ಟಿದ್ದಾನೆ. ಆದರೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿಮ್ಗಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಈ ಒಂದು ಜಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಬರಲು ಯಾವುದೇ ರೀತಿ ಅವರಿಗೆ ಬೇಕಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರು ಇರುತ್ತೆ. ಇಂತಹ ಜಾಗದಲ್ಲಿ ಇಷ್ಟೊಂದು ಓಪನ್ ಇಟ್ಟು ನಿರ್ಲಕ್ಷ್ಯ ತೋರ್ತಾ ಇದೆ. ಬಟ್ ಜಲಮಂಡಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೀತಮ್ ಪ್ರಕರಣ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಇದನ್ನು ತೆಗೆದುಕೊಂಡು ಹೋಗಿದ್ದು ನಮ್ಮ ನಿರ್ಲಕ್ಷ್ಯ ಇಲ್ಲ ಅನ್ನೋದನ್ನು ಅಂತಿದ್ರು. ಹಾಗಾದ್ರೆ ಇದೇನಿದು ಅನ್ನೋ ಪ್ರಶ್ನೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಜಲಮಂಡಳಿ ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಎಲ್ಲಂದ್ರಲ್ಲೂ ಕೂಡ ಓಪನ್ ಇಟ್ಟು ಎಲ್ಲೋ ಒಂದು ಕಡೆ ಅನಾಹುತಕ್ಕೆ ಇವರೇ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕಗ್ಗಲಿಪುರದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.